Namaskara, this is day 3 of our ride to Kerala, and what a wonderful stay this is. Ready? Beautiful, absolutely beautiful. And boys all full jolly. So ivaga we're gonna have breakfast at this place, and yeah, breakfast ಮಾಡೋ ಜಾಗ ಹೀಗಿದೆ ನೋಡಿ. Auto oncoming, traffic oncoming. ಓಹೋ ಎಂಥ ವ್ಯೂಗಳಿದು. ಬೆಳಗ್ಗೆ ಜಿಲೇಬಿ ರೋಡು, ಜಾಲಿ ಫುಲ್ ಜಾಲಿ, ಮೇನ್ ರೋಡ್ ಖಾಲಿ. ನಾವಿದ್ದಿದ್ದು ರೆಸಾರ್ಟ್ ಹೆಸರು ಓರ್ಮಾ ಅಂತ, ಅಲ್ಲಿ ಎಲ್ಲೋ ಬರುತ್ತೆ. ಇಟ್ಸ್ ಅ ವಂಡರ್ಫುಲ್ ಸ್ಟೇ. ಓರ್ಮಾ ಅಂದರೆ ಹ್ಯಾಪಿನೆಸ್ ಅಂತೆ. ಇಟ್ ಈಸ್ ಟ್ರೂಲಿ ಅ ಹ್ಯಾಪಿನೆಸ್, ಟ್ರೂಲಿ ಅ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. 2 days we were there, and ಬಾಯ್ಸ್ ಎಲ್ಲ ಫುಲ್ ರೋಚಿಗೆದ್ದಿ ಮಜಾ ಮಾಡಿ ಹಾಡುಗಳು ಹೇಳ್ಕೊಂಡು ಇಟ್ ವಾಸ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ನಾವು ವಿ ಆರ್ ಆನ್ ಅವರ್ ವೇ ಟು ಇಡುಕಿ ಹೋಗೋಕ್ಕಿಂತ ಮುಂಚೆ ಒಬ್ಬರು ರೈಡರ್ಗೆ ಪೆಟ್ರೋಲ್ ಹಾಕಿಸ್ಬೇಕು. ಪೆಟ್ರೋಲ್ ಹಾಕಿಸಿ ನಂತರ ವಿಗೋಡು ಒಂದು ಡ್ಯಾಮ್ ವ್ಯೂ ಪಾಯಿಂಟ್ ಇದೆ, ಅಂದರೆ ಡ್ಯಾಮ್ ಕೆಳಗಡೆಯಿಂದ ತುಂಬ ಚೆನ್ನಾಗಿ ಕಾಣೋದಂತೆ. ಅದಾದಮೇಲೆ ಡ್ಯಾಮ್ಗೆ ಹೋಗಿ, ಸೊ ಇವತ್ತು ಫುಲ್ಲು ವಿಲ್ ಕವರ್ ಅಬೌಟ್ ಹಾರ್ಡ್ಲಿ 100 kilometers. ಅಲ್ಲಿ ಜಾಗಗಳು ನೋಡಿಕೊಂಡು ನಿಮಗೆ ಸುಂದರವಾದ ಕೇರಳನ ತೋರಿಸ್ಕೊಂಡು ವಿಲ್ ಜಸ್ಟ್ ಎಂಜಾಯ್. ಸೊ ದ್ಯಾಟ್ ಈಸ್ ದ ಪ್ಲಾನ್ ಆಫ್ ಆ್ಯಕ್ಷನ್ ಫಾರ್ ಟುಡೇ. ಕಾರ್ ಆನ್ ಕಮಿಂಗ್. ಆಂಧ್ರಪ್ರದೇಶದಿಂದ ಐಡೊಂಡಿ ಯಾರವಳು? ಮಂಗಳಾಪುರಂ ಹೇಳಿದ್ದ, ನಾನು ಬರೀ ಮಂಗಳ ಅಂತ ಕೇಳಿಸ್ತು. ಓಹೋ ಎಷ್ಟು ಸಾಕಾಗಿದೆ ರೋಡ್ಗಳು. In the woods, going to a viewpoint of the dam. What happened? Hey, Nakhan! Oh, shit. ನಾನು ಮೇಲ್ಗಡೆ ಏನೋ ಬೆಳ್ಳಿಗೆ ಏನೋ ಕಾಣ್ತಾ ಇತ್ತು, ನೋಡ್ತಿದ್ದೆ. ಏನು ಮಮ್ಮಿದು ಈ ಥರ? ನೋಡ್ರ ನಮ್ಮ ರೆಸಾರ್ಟು. ಓಹೋ, ಯಾಕೆ ತೆಗ್ದಿಲ್ವಾ? ಹಿಂಗೆ ನಮ್ಮ ವ್ಯೂ நல்லா இருக்குல்ல சேச்சி.
ದಿಸ್ ಇಸ್ ಹೌ ವಿ ಗೋಯಿಂಗ್ ಟು ಅವರ್ ರೂಮ್. ಇದು ಈ ಕಡೆ. ಓಕೆ. A few moments later. ಪಾ ಇಲ್ಲಿಂದ ಇಲ್ಲಿ ನಡ್ಕೊಂಬರೋ ಅಷ್ಟಲ್ಲೇ ಬೆಳಗ್ಗೆ ತಿಂದು ಬ್ರೇಕ್ಫಾಸ್ಟ್ ಎಲ್ಲ ಕರಗೋಗ್ಬಿಟ್ಟಿದೆ. ಓ ವಾ ಎಂಥ ವ್ಯೂ ಗುರು. ಥ್ಯಾಂಕ್ ಯು. ಓ ನಾವು ಎಂಟ್ರಿ ಆಗ್ತಿದ್ದಂಗೆ ಕ್ಲಿಯರ್. ಇದಕ್ಕೆ ಏನು ಗೊತ್ತಾ ಬಿಫೋರ್ ಆಫ್ಟರ್ ಬಿಫೋರ್ ಇವನೇ ಫಿಗರ್ ಮೂನ್ ಮಾರ್ಕ್ ಮಾಡ್ತಾವನ್ ಗಾರ್ನಿಯಲ್ಲಿ. ಮಾಡಮ್ಮ ಕಮಾನ್ ಒನ್ ಮೋರ್ ಟೈಮ್. ಜಾಲಿ 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 ಜಾಲಿ. ಬಾಯ್ಸು ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ತದೆ. ಬರ್ತಿರೋದೇ ಹೆಚ್ಚು. ಕಮಾನ್ ಜಿ ಕೆ ಐಗ ಸೆಂಟ್ರಲ್ ಬನ್ನಿ. ಚಪ್ಪಲಿ ಬಿಚ್ಬಿಟ್ರಾ? ತೋಳಿ ಕಡ್ಡಿ ತೋಳಿ ಚಪ್ಪಲಿ ಅಲ್ಲೇ ಬಿಚ್ಚಿದೆ, ಅಲ್ಲೇ ಬಿಚ್ಚಿಟ್ಟು ಬರ್ತಾನೆ ನಾನು. ತೋಳಿ ತೋಳಿ ಕಡ್ಡಿ ತೋಳಿ. ಕಮಾನ್ 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 ಮಚ್ಚಿ ಸ್ವಲ್ಪ ಬಾ. ನಂಬರ್ ಅಲ್ಲೇ ಇದಾರಲ್ಲ. ನೋಡಿ ಇಷ್ಟೊಂದೆಲ್ಲ ಸರ್ಕಸ್ ಮಾಡಿ. ಓಲಿ ಶಿಟ್. ನೋಡಿದ್ವಲ್ಲ, ಬ್ರೇಕ್ ಇಲ್ಲ ಅಂದ್ರೆ ಟ್ರಾಕ್ಷನ್ ಇರಲ್ಲ. ಅಲ್ಲಿ ಕೆಳಗಡೆ ಇಟ್ಕೊಂಡು ಬೈಕಿಂಗ್ ಇದೆ ಅಂತ ಇದೀನಿ. ಅದಿಂದ ಶೋಕಿ ಬರ್ತಾನೆ. ಹೋಗ್ರಪ್ಪ ಹೋಗಿ. ಇಬ್ರು ವೇಟ್ ಬ್ಯಾಲೆನ್ಸ್ ನಿನ್ ಮುಂದೆ ಹೋಗು. ಏ ಬೇಡ್ರು. ಹಿಂಗ ಸರ್ ರೂಮ್ ಇದೆಯಾ? ಇದೆ ಸರ್. ಹಾಫ್ ಅನ್ ಅವರ್ 1 ಅವರ್ ಒಂದು 4 ಅವರ್ ಬೇಕು. 4 ಅವರ್ ಏನು ಸರ್ ಮಾಡ್ತೇವೆ? 4 ಸರ್ ಒಬ್ರಿಗೇನಾ ನಿಮ್ಮ ಫ್ರೆಂಡ್ಸ್ಗೂ? ನಾನು ಒಬ್ಬನಿಗೆ ಬೇರೆ ಯಾರೋ ಜೊತೆಗೆ ಶ್ರೀಲಿಂಗ ಅವ್ರು ಯಾರಾದ್ರೂ ಬಂದ್ರೆ ಚೆನ್ನಾಗಿರುತ್ತೆ. ನೀವು ಕಳಿಸಿ ಚೆನ್ನಾಗಿರುತ್ತೆ. ನಾವು ಕಳಿಸಿರೋ ಬರ್ತೀರಾ ಸರ್? ಇವರು ಒಂದು 2 ಅವರು ಯಾರು ಇವರು? ಹೋಗ್ರಿ ಕೇಳಿ ಬನ್ನಿ. ಸೊ ನನಗೆ ಆ್ಯಕ್ಚುಲಿ ಮೋಹನ್ ಅವ್ರು ಗೊತ್ತಿದ್ರು ಅಷ್ಟೇ. ಅದು ಬಿಟ್ಟರೆ ಸ್ಯಾಂಡಿ ಹತ್ರ ಮಾತಾಡ್ತಿದ್ದೆ. ಸೊ ಅಷ್ಟೊಂದು ಜನ ನೋಡಿದಾಗ ಮೋಸ್ಟ್ಲಿ ಹೆಂಗಿರುತ್ತೆ ಏನು ಅಂತ ಲಿಟಲ್ ಡೌಟ್ಫುಲ್. ಬಟ್ ಬಂದಾಗ ಎವ್ರಿಬಡಿ ರಿಯಲಿ ಕೂಲ್. ಎಲ್ಲ ಆರಾಮಾಗಿ ಒಳ್ಳೆ ಈಸಿಯಾಗಿ ಜೆಲ್ಲಪ್ಪ ಐತೆ. ಇಟ್ ವಾಸ್ ಗುಡ್, ಇಟ್ ವಾಸ್ ಫನ್. ನಾನು ಹೇಳಿದೆ 2024 ಅಲ್ಲಿ ಒಂದು ಬೆಸ್ಟ್ ಟೈಮ್ಸ್ ಅಂತ. ನಿಮ್ದು ಒಳ್ಳೆ ನಮ್ಮ ಫಸ್ಟ್ ಟೈಮ್ ಇದ್ರ ಕ್ಯಾಪ್ಚರ್ ಸಿಕ್ಕಿದೆ ಸರ್. 10% ನಾವೇ ನಿಂತ್ಕೊಂಡು ಫ್ರೀ ಕಂಟೆಂಟ್ ನಮ್ಗೆ. ಆಮೇಲೆ ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳು. ಏನು ಇನ್ಸ್ಟಾಗ್ರಾಮ್ ಏನಾಯ್ತು? ಇನ್ಸ್ಟಾಗ್ರಾಮ್ ಪಾಪ್ಯುಲರ್. ಬರೀ ಹುಡುಗಿರ ನೀವು ಫಾಲೋ ಮಾಡ್ತಿದಾರೆ? ಹುಡುಗಿರಲ್ಲ, ಎಷ್ಟು ಜನ ಕಳಿಸ್ತೀವಿ? ಹುಡುಗಿರಲ್ಲೂ ಚೆನ್ನಾಗಿರೋ ಮಾತ್ರ ಫೇಮಸ್ ಮಾಡಿದೀರ ಅಷ್ಟೇ. ನೀವು ಪಕ್ಕಾ ನನಗೆ ಬಂದೇ ಇಲ್ಲ. ನಾನು ಆ್ಯಡ್ ಮಾಡಿದಿರೋ ಇಲ್ವಾ? ಈಗ ಎಲ್ಲದರಲ್ಲೂ ಮಾಡಿದ್ದೀನಿ. ನೋಡಿಲ್ಲ ರಾಜೇಶ್ ಗೋಬಿ ಅಂತ ಹಾಕಿದ್ರೆ ಗೋಬಿನಾ?
hour 15 minutes ಆಗಿದೆ ಹೊರಟು. ವಿ ಆರ್ ಅಟ್ ಥೇನಿ ಟೋಲ್. ಥೇನಿ ಟೋಲ್ ಅನ್ನೋದು ನಮ್ಮ ಇದ್ದಿದ್ದ ಜಾಗದಿಂದ ಸುಮಾರು 100 ಕಿಲೋಮೀಟ್ರ್ ಇತ್ತು. ಪರವಾಗಿಲ್ಲ, ಘಾಟಲ್ಲೆಲ್ಲ ಬಗ್ಗಿಸ್ಕೊಂಡು ಜಿಲೇಬಿ ರೋಡಲ್ಲೆಲ್ಲ ಲೆಫ್ಟ್ ರೈಟ್ ಅಂದ್ಕೊಂಡು ಹಾಡು ಹೇಳ್ಕೊಂಡು ನಮ್ಮ ರೆಸಾರ್ಟಿಂದ ಹೊರಟಾಗಿಂದ ಗೂಗಲ್ ಮ್ಯಾಪ್ಸೇ ಹಾಕಿಲ್ಲ. ಅದೇ ರೋಡು, ದಿಂಡಿಗೆ ಬಂದುಬಿಟ್ರೆ ಲೆಫ್ಟು, ಅಲ್ಲಿ ಒಂದೇ ರೋಡು. ಎಸ್, ಹೈವೇ ಬಂತು. ಹೈವೇ ಬಂದುಬಿಟ್ರೆ ಇಟ್ಸ್ ಅ ಬ್ರೀಸ್. ಓಡ್ಬೋದು ಒಂದೇ ಸತಿ. ಹೌದು, ಈಗ ಸ್ವಲ್ಪ ರಿಲ್ಯಾಕ್ಸ್ ರೈಡ್. ಯಾಕೆ ಅಂದರೆ ಸಿಂಗಲ್ ಏನಂದರೆ ಯು ನೆವರ್ ನೋ. ಫಸ್ಟ್ ಆಫ್ ಆಲ್ ಟ್ರಾವೆಲ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಟ್ ಆಲ್ ಟೈಮ್ಸ್. ಪ್ಲಸ್ ಸಿಂಗಲ್ ರೋಡ್ ಅಂದರೆ ಇಟ್ಸ್ ಈವನ್ ಮೋ. ಬಟ್ ಡಬಲ್ ಅಂದರೆ ಸ್ವಲ್ಪ ಪ್ರಾಬ್ಲಿ ಒಂದು 5% ರಿಲ್ಯಾಕ್ಸ್ ಆಗೋದು. ಬಿಕಾಸ್ ರೋಡ್ ಸಕ್ಕತ್ತಾಗಿರುತ್ತೆ, ಡಿವಿಯೇಷನ್ಸ್ ಕಮ್ಮಿ, ರಾಂಗ್ ಸೈಡ್ ಬರೋರು ಕಮ್ಮಿ, ಒಂದೇ ಪೇಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸಮಯ ಈಗ 9:15 ನಾವು ರೆಸಾರ್ಟಿಂದ ಹೊರಟು ಸುಮಾರು 2.5 ಗಂಟೆ ಕಾಲ ಆಗಿದೆ. ಆ್ಯಸ್ ಯು ಕ್ಯಾನ್ ಸಿ 2 minutes 39 seconds ಆ್ಯಂಡ್ 205 ಕಿಲೋಮೀಟ್ರ್ ಬಂದಿದ್ದೀವಿ. ಸೋ ಫಾರ್ ಗುಡ್ ಪೇಸ್. ನೆಕ್ಸ್ಟ್ ಬಂದ್ಬಿಡು ಕಾರೂರು ಅಂತ, ಒಂದು 50 ಕಿಲೋಮೀಟ್ರ್ ಇರ್ಬೋದು. ಕಾರೂರು ಆದಮೇಲೆ ಸೇಲಮ್ ಹತ್ರ ತಿಂಡಿಗೆ ಹಾಕ್ಕೊಳ್ಳೋಣ ಅಂತ. ದಟ್ಸ್ ಅ ಪ್ಲ್ಯಾನ್. ನೋಡೋಣ ಹೊಟ್ಟೆ ತಡೆಯತ್ತಾ ಅಂತ. ಪೆಟ್ರೋಲ್ ಬಂಕಿಂದ ನಾವು ಹೊರಟು 21 ನಿಮಿಷ ಆಗಿದೆ ಆ್ಯಂಡ್ ವಿ ಹ್ಯಾವ್ ಕವರ್ಡ್ ಎಕ್ಸಾಕ್ಟ್ಲಿ 50 ಕಿಲೋಮೀಟರ್. ಸೊ ಸೇಲಮ್ ಮಚ್ಚಿ ಎಷ್ಟಿದೆ ಸೇಲಮ್ಮು? 89. 80 ಕಿಲೋಮೀಟ್ರ್ ಇದೆ ಸೇಲಮ್ಮು. ಸೊ ಹೋಪ್ಫುಲಿ ವಿ ಶುಡ್ ಡೂ ಇಟ್ ಇನ್ ಲೆಸ್ ದೆನ್ ಅನ್ ಅವರ್. ಅಲ್ಲ ಹೋಗಿ ಒಂದು ಬ್ರೇಕ್ ತೊಗೊಂಡು ವಿ ಆರ್ ಏಮಿಂಗ್ ಫಾರ್ ಅಬೌಟ್ 2-2.5 ಅಷ್ಟೊತ್ತಿಗೆ ಮನೆ ಅಂತ. ನೋಡೋಣ ಹೇಗಾಗುತ್ತೆ. ನೋಡಿ ಸ್ನೇಹಿತರೆ, ಎಕ್ಸಾಕ್ಟ್ಲಿ 1 ಅವರಲ್ಲಿ 124 ಕಿಲೋಮೀಟರ್ಸ್ ಮಾಡಿ ಸೇಲಂ ತಲುಪಿದ್ದೀವಿ. ರೈಟ್, ಸಮಯ 11 ಕಾಲಾಗಿದೆ. ಸೇಲಂ ಸರವಣ ಭವನದಿಂದ ಹೊರಟು ಇವಾಗ 3.5 ಗಂಟೆ ಕಾಲ ಮನೆ ತಲುಪಕ್ಕೆ. ವಿ ವಿಲ್ ಟ್ರೈ ಟು ರೀಚ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಯಾಕೆಂದರೆ ಸೂರ್ಯಾಜಿ ಫುಲ್ ಫಾರ್ಮಲ್ಲಿದ್ದಾರೆ. ಇಲ್ಲಿ ಭಯಂಕರ ಸೆಕೆ ಇದೆ. ಆಲ್ರೈಟ್, 1:10 ಆಗಿದೆ. ಹತ್ತಿಬೇಲೆ ಟೋಲಲ್ಲಿದ್ದೀವಿ. ವಿ ಹ್ಯಾವ್ ಕಮ್ ಇನ್ ರೆಕಾರ್ಡ್ ಟೈಮ್ ಆ್ಯಂಡ್ ವಿ ಆರ್ ಸೀಯಿಂಗ್ ಬೈ ಟು ಅವರ್ ಮಚ್ಚಿ ದೀಪಕ್. ಆಸಮ್ ಮಚ್ಚಿ, ನೈಸ್ ರೈಡಿಂಗ್. ಎಸ್, ವಿಲ್ ಡೂ ಇಟ್ ಸೂನ್. ಗೋವಾ IBW. IBWಗೆ ಹೋಗಲ್ಲ, ಅರೆ ಗೋವಾಗೆ ಹೋಗ್ತೀವಿ ಅಷ್ಟೇ. DJ, awesome riding with you again as ever. ಸಿಗೋಣ. ಎಸ್, ನೀವು ನೈಸ್ ರೋಡಲ್ಲ? ಬನ್ನಿ. ಓಕೆ, ಸರಿ, ಬಾಯ್. ರೈಟ್, ಇನ್ನೇನು ಮನೆ ಹತ್ರ ಇದ್ದೀನಿ. ವಾಟ್ ಅ ಬ್ರಿಲಿಯಂಟ್ ರೈಡ್. ಆಲ್ಮೋಸ್ಟ್ 1200 ಕಿಲೋಮೀಟರ್ ರೈಡ್ ಅಕ್ರಾಸ್ ಕರ್ನಾಟಕ, ತಮಿಳ್ನಾಡು ಹಾಗೂ ಕೇರಳ 3 ಸ್ಟೇಟ್ ಮಾಡಿಕೊಂಡು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ಆಫ್ಟರ್ 4 ಡೇಸ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. 4 ದಿನಗಳು. ಯೂಶ್ವಲಿ ಹೋಮ್ ಮಿನಿಸ್ಟರ್ ಜೊತೆ ರೈಡ್ ಮಾಡಿ ಸಮಯ ಹೋಗೋದೇ ಗೊತ್ತಾಗ್ತಿರಲಿಲ್ಲ. ಈ ಸತಿ ಥರ ಡಿಫ್ರೆಂಟ್ ಆಯಿತು. ಬಾಯ್ಸ್ ಜೊತೆ ಫುಲ್ಲು ಜಾಲಿ. ಆದರೆ ರೈಡೇ ಖಾಲಿ ಇವಾಗ. ಆಲ್ ಇನ್ ಆಲ್ ಇಟ್ ವಾಸ್ ಅ ಪರ್ಫೆಕ್ಟ್ ಒಂಥರ ಆಲ್ಮೋಸ್ಟ್ 10 out of 10 ಅಂತ ಹೇಳ್ಬೋದು ಈ ರೈಡ್ಗೆ. ಎವ್ರಿಥಿಂಗ್ ವಾಸ್ ಸೂಪರ್ ಪರ್ಫೆಕ್ಟ್. ಆ್ಯಂಡ್ ಈಗ ವಿ ಆರ್ ಎಂಟ್ರಿಂಗ್ ಅವರ್ ಹೋಮ್ ಆ್ಯಂಡ್ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ನಿಮ್ಮ ಸಂದೀಪ್ ರಮೇಶ್ ಸೈನಿಂಗ್ ಆಫ್. ಟೇಕ್ ಕೇರ್, ಸ್ಟೇ ಸೇಫ್, ಚಾವ್.